ನಮಸ್ಕಾರ ಸ್ನೇಹಿತರೆ, ಸ್ವಾತಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸುಮಾ ಗುರುರಾಜ್ರಾವ್ ಅಂತ. ಸ್ನೇಹಿತರೆ, ಇವತ್ತಿನ ದಿನ ಯಲಹಂಕ ಉಪನಗರದಲ್ಲಿರುವ ರಾಯರ ಮಠದ ಬಗ್ಗೆ ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರಾಯರ ದರ್ಶನವನ್ನು ಮಾಡಿಸೋದಕ್ಕೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬರ್ಸ್ ಆಗಿ ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ ಸ್ನೇಹಿತರೆ. ಇದು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಸನ್ನಿಧಾನ. ಸ್ನೇಹಿತರೆ, ಇದು ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿದೆ. ನಾನು ಹಾಸನದಿಂದ ಬೆಂಗಳೂರಿಗೆ ಬಂದೆ. ಯಾಕೆಂದರೆ ಇವತ್ತು ನಮ್ಮ ತಂದೆಯವರ ವೈದಿಕ ಇದೆ, ಅದನ್ನು ಮಾಡೋದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಇದು ಎಂಟ್ರೆನ್ಸು. ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನಾವು ರಾಯರು ದರ್ಶನವನ್ನು ಮಾಡ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರಾಯರು ಮೃತ್ತಿಕಾ ಬೃಂದಾವನದ ಸನ್ನಿಧಾನ. ಇದು ಪ್ರವೇಶ ದ್ವಾರ. ಚೆನ್ನಾಗಿ ಆಗಿದೆ. ಬಹುಶಃ ಇದೊಂದು ಸಲ ನಾನು ಬಂದಿದ್ದೆ ಅನ್ಕೋತೀನಿ, 2005ರಲ್ಲಿ. ನಾವು ಇಲ್ಲಿ ಬೆಂಗಳೂರಿನ ಸರ್ಕಾರನಗರದಲ್ಲಿದ್ವಿ ಆವಾಗ. ಎಷ್ಟು ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಕೂತಿರೋ ನಮ್ಮ ತಾಯಿ, ನನ್ನ ಪಾಪು ಪ್ರತಿಮೆ ಮತ್ತು ನಮ್ಮ ಹಸ್ಬೆಂಡ್ ಗುರುರಾಜ್ರಾವ್. ಪ್ರಕಾರ ನನಗೆ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ. ಬೃಂದಾವನ ನಾವು ಫಸ್ಟು ಮಲ್ಲೇಶ್ವರದಲ್ಲಿದ್ವಿ. ಮಲ್ಲೇಶ್ವರ ರಾಯರ ಮಠದಲ್ಲಿ ನಮ್ಮ ತಂದೆಯವರ ತಿಥಿಯನ್ನು ಮಾಡ್ತಾಯಿದ್ವಿ. ನಮ್ಮಮ್ಮ ಅಟ್ಟೂರು ಲೇಔಟ್ಗೆ ಶಿಫ್ಟ್ ಆಗಿದ್ದಾರೆ. ಒಂದು 3-4 ತಿಂಗಳಾಯಿತು ಹೊಸ ಮನೆ ಕಟ್ಕೊಂಡು. ಇವಾಗ ಇಲ್ಲೂ ಮಾಡ್ತಾಯಿರೋದು. ಹಾಗಾಗಿ ನಾವು ಇಲ್ಲಿ ಯಲಹಂಕ ಉಪನಗರದ ರಾಯರ ಮಠಕ್ಕೆ ಬಂದು ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಹೌದಾ? ಇಲ್ಲ, ನಿಂತಾಗಿದೆ. ಇಲ್ಲ, ಇಲ್ಲಿ ನರಸಿಂಹ ದೇವರು ತುಂಬ ಚೆನ್ನಾಗಿದೆ.
ಎಷ್ಟು ಖುಷಿ ಆಯಿತು ನನಗೆ ದೇವಸ್ಥಾನನ ನೋಡಿ. ಮೂಲರಾಮ ಮತ್ತು ಪ್ರಹ್ಲಾದರು, ಬೃಂದಾವನ, ಪ್ರಾಣದೇವರು.